ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕಿರಣ್ ಹಳ್ಳಿಕೋಟೆ. ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಸ್ಪೆಷಲ್ಲು. 4 ಜನ ಇದ್ದೀವಿ. ನಾನು, ನಮ್ಮ ಮೋನ, ನಮ್ಮ ಬ್ಲಾಕ್ ಟೈಗರು, ನಮ್ಮ ಶಿಷ್ಯ. ಇವತ್ತಿನ ವ್ಲಾಗ್ ಬಂದು Q&A ವಿಡಿಯೋ. ಬರೀ ಸ್ಟಾರ್ಟ್ ಮಾಡೋಣ, ಒಂದೊಂದಾಗಿ ಸ್ಟಾರ್ಟ್ ಮಾಡೋಣ. ಫಸ್ಟಿಂದ ಶಿವಕುಮಾರ್ ಅಂತ ಕಮೆಂಟ್ ಮಾಡಿರೋದು ಫಸ್ಟು. ಅಣ್ಣ, ನಿನಗೆ ಏನಾದರೂ ಹ್ಯಾಬಿಟ್ಸ್ ಇದೆಯಾ? ಏನಿಲ್ಲ ಅಣ್ಣ ಹ್ಯಾಬಿಟ್ಸು. ಇದು ಕ್ವಶನ್ ಬಂದು ಯಾರು ಕೇಳಿದ್ದಾರೆ, ಆಮೇಲೆ ಕಮೆಂಟ್ ಬಂದು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಅಲ್ಲೇ ನೋಡ್ಕೋಬಹುದು. ಸೆಕೆಂಡ್ ಕ್ವಶನ್ ಬಂದು ಮಹಾದೇವ್ ಅಂತ, BCA ಕಾಲೇಜ್ ಹೇಗಿದೆ? BCA ಕಾಲೇಜ್ ಚೆನ್ನಾಗೈತಣ್ಣ. ಅವ್ರ ಅದನ್ನೇ ಕೇಳಿರೋದಲ್ಲಿ, BCA ಕಾಲೇಜ್ ಹೇಗಿದೆ? BCA ಕೋರ್ಸ್ ಬಂದು ಚೆನ್ನಾಗೈತಣ್ಣ. ನಾವು ಅಷ್ಟಕ್ಕಷ್ಟೇ ಕಾಲೇಜಿಗೆ ಹೋಗೋದು, ಜಾಸ್ತಿ ಹೋಗಲ್ಲ. ನೆಕ್ಸ್ಟ್ ಕ್ವಶನ್ ಬಂದು ಪ್ರಜ್ಜು ಬ್ರೋ, ನಿಮ್ಮ ಹುಡುಗಿ ಇದ್ದಾರಾ? ಇಲ್ಲ ಅಣ್ಣ, ಹುಡುಗಿ ಇಲ್ಲ. ಆಮೇಲೆ ಮತ್ತೆ ಅಭಿ ಅಂತ, ಬ್ರೋ ನಿಮ್ಮ ಪರಿಚಯ ಮತ್ತೆ ನಿಮ್ಮ ಊರು ಯಾವುದು ಅಂತ ಹೇಳಿ ಅಂತ. ಬ್ರೋ ನನ್ನ ಪರಿಚಯ ಬಂದು, ನಾನು ಬಂದು ದಾವಣಗೆರೆ ಡಿಸ್ಟಿಕ್, ಹೊನ್ನಾಳಿ ತಾಲೂಕು, ಕೂಲಂಬಿ ಎಂಬ ಸಣ್ಣ ಗ್ರಾಮದಲ್ಲಿ ಇರೋದು. ಮತ್ತೆ ನಿಮ್ಮ ಬ್ಲಾಗ್ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಬ್ರೋ. ಥ್ಯಾಂಕ್ ಯು ಬ್ರೋ, ಇದೇ ಥರ ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ಕ್ವಶನ್ ಬಂದು ಶಿವು ಅಂತ, ಬ್ರೋ ಓರಿ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಬ್ರೋ. ನಮ್ಮ ಊರಿ ಬಂದು ಶಿವಮೊಗ್ಗದ ಚಿರತೆ ಅಂತ ಹೆಸರು ಬಂದು, ಅದು ಬಂದು ಮುಂಚೆ ಬಂದಿದ್ದು ಹಿರೇಚೌಟಿಯಲ್ಲಿ, ಅದಕ್ಕಿಂತ ಮುಂಚೆ ಇದ್ದಿದ್ದು ತಮಿಳ್ನಾಡಿನ ತಂದಿದ್ದದು 2ರಲ್ಲಿದ್ದಾಗ. ಆಮೇಲೆ ನೆಕ್ಸ್ಟ್ ಕ್ವಶನ್ ಬಂದು ಶಶಿಧರ್ ಅಂತ, ಅಣ್ಣ ನೀನು ಯಾವ ಕೋರ್ಸು, ಯಾವ ಕಾಲೇಜು? ಬ್ರದರ್ ಕೋರ್ಸ್ ಬಂದು BCA, ಕಾಲೇಜ್ ಬಂದು ದಾವಣಗೆರೆ ಜೈನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಆಮೇಲೆ ದರ್ಶು ಅಂತ ನೆಕ್ಸ್ಟ್ ಕ್ವಶನ್ ಬಂದು, ನಿಮ್ಮ ಎಜುಕೇಷನ್? BCA ಫೈನಲ್ ಇಯರ್ ಇವಾಗ. ಆಮೇಲೆ ಕಾವ್ಯ ನರಸಿಂಹ, ಯು ಆರ್ ಫ್ರಮ್? ನಾನು ಬಂದು ಕೂಲಂಬಿ, ದಾವಣಗೆರೆ ಡಿಸ್ಟಿಕ್ಕು, ಹೊನ್ನಾಳಿ ತಾಲೂಕು. ನೆಕ್ಸ್ಟ್ ಕ್ವಶನ್ ಬಂದು ಟಾಕ್ಸಿಕ್ ಗೇಮರು, ಬ್ರೋ ನಿಮ್ಮ ಹುಡುಗಿ ನೇಮ್ ಹೇಳಿ? ನಮ್ಮ ಹುಡುಗಿ ಇಲ್ಲ ಬ್ರೋ. ನೆಕ್ಸ್ಟ್ ಕ್ವಶನ್ ಬಂದು ಬಸವರಾಜ್ ಅಂತ, ಬ್ರದರ್ ನಿಮ್ಮ ಬಗ್ಗೆ ಹೇಳಿ? ಅಣ್ಣ ನನ್ನ ಹೆಸರು ಬಂದು ಕಿರಣ್ ಕುಮಾರ್ HN ಅಂತ ಫುಲ್ ನೇಮು. ನಂದು ಸರ್ ನೇಮ್ ಬಂದು ನಮ್ಮ ಮನೆ ಹೆಸರು ಹಳೆಕೋಟೆ ಅಂತ, ಕಿರಣ್ ಹಳೆಕೋಟೆ. ನಿಮ್ಮ ಊರಿ ಅದೇ, ಆಗಲೇ ಹೇಳಿದ್ನಲ್ಲ ಅದೇ ಊರಿ. ನೆಕ್ಸ್ಟ್ ಕ್ವಶನ್ ಬಂದು ಆಮೇಲೆ ಹೋಮ್ ಟೂರ್ ಮಾಡಿ. ಹೋಮ್ ಟೂರ್ ವಿಡಿಯೋ ಹಾಕಿದ್ದೀನಿ ಮುಂಚೆ ಆಲ್ರೆಡಿ, ಅಲ್ಲಿ ಹೋಗಿ ಚೆಕ್ ಮಾಡ್ರಿ. ನೆಕ್ಸ್ಟ್ ಕ್ವಶನ್ ಬಂದು ಪ್ರಜ್ವಲ್ ಅಂತ ಕಮೆಂಟ್ ಮಾಡಿದ್ದಾರೆ, ಬ್ರೋ ಓರಿ ಸ್ವಂತ ನಿಮ್ದ? ಓರಿ ಸ್ವಂತ ನಮ್ದು ಅಂದರೆ ನಮ್ಮ ಅಣ್ಣವ್ರದ್ದು, ನಾವು ಸಾಕಿರೋದು. ನೆಕ್ಸ್ಟ್ ಕ್ವಶನ್ ಬಂದು ಕೀರ್ತಿ ಅಂತ, ನಿಮ್ಮ ತೋಟದಲ್ಲಿ ಕೆಂಜ್ಗಿ ಇಲ್ಲ ಅಂತ. ಯಾರ ತೋಟದಲ್ಲಿ ಇರಲ್ಲಣ್ಣ, ಎಲ್ಲರ ತೋಟದಲ್ಲಿ ಕೆಂಜ್ಗಿ ಇರ್ತವೆ. ಆಮೇಲೆ ಪವನ್ ಕನ್ನಡಿಗ ಬಂದು ಜೋಲೋ ಚಿಪ್ ಚಾಲೆಂಜ್ ಮಾಡ್ರಿ ಅಂತ ಹೇಳಿದ್ದಾರೆ, ಮಾಡೋಣ ಅಪ್ಕಮಿಂಗ್ ಡೇಸ್ ಅಲ್ಲಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ಬಂದು ಹೇಮಂತ್ ಅನ್ನೋರು ಓರಿ ಹಬ್ಬದ ಬಗ್ಗೆ ಹೇಳಿ ಅಂತ ಹೇಳಿದ್ದಾರೆ. ಓರಿ ಹಬ್ಬದ ಬಗ್ಗೆ ಏನ್ ಹೇಳಿ ಬ್ರೋ? ಓರಿ ಹಬ್ಬ ಸೂಪರ್ ಆಗೈತೆ, ಎಲ್ಲರೂ ನೋಡ್ಬೇಕು. ಆಮೇಲೆ ಭೂಷಣ್ ಅಂತ ಒಬ್ರು ನೆಕ್ಸ್ಟ್ ಕ್ವಶನ್, ಸೊ ಸುಮ್ಮಿರಲಿ. ಕಾರಲ್ಲಿ ಲಾಸ್ಟ್ ಮಠ ಯಾರು ಇರ್ತಾರೋ ಅವರು ವಿನ್ ಅಣ್ಣ. ಸರಿ ಬ್ರೋ, ಮಾಡೋಣ ನೆಕ್ಸ್ಟ್ ಅದೇ ಮಾಡೋಣ. ನೆಕ್ಸ್ಟ್ ಕ್ವಶನ್ ಬಂದು ರಾಕ್ ಭರತ್ ಅಂತ, ಯಾವ ಡಿಗ್ರಿ ಮಾಡಕತ್ತೀರಾ ಬ್ರೋ ನೀವು? ಬ್ರೋ ನಾನು ಬಂದು BCA ಫೈನಲ್ ಇಯರು, ನಾನು ನಮ್ಮ ಬ್ಲಾಕ್ ಟೈಗರು. ಆಮೇಲೆ ನೆಕ್ಸ್ಟ್ ಕ್ವಶನ್ ಬಂದು ಪ್ರಿನ್ಸ್ ಇದ್ದು, ಬ್ರೋ ನಿಮ್ಮ ಶಿವಮೊಗ್ಗ ಚಿರತೆ ಪ್ರಾಪರ್ ಯಾವ ಊರಿಂದು? ಬ್ರೋ ಶಿವಮೊಗ್ಗ ಚಿರತೆ ಪ್ರಾಪರ್ ಬಂದು ಹಿರೇಚೌಟಿಯಲ್ಲಿ ಇದ್ದಿದ್ದು, ಆನ್ವಟ್ಟಿ ಹತ್ರ, ಇವಾಗ ಬಂದು ನಮ್ಮೂರಲ್ಲಿದೆ. ನೆಕ್ಸ್ಟ್ ಕ್ವಶನ್ ಬಂದು ಮೋಹನ್ ಅನ್ನೋರ್ದು, ಬ್ರೋ ನಿಮ್ಮ ಫ್ಯಾಮಿಲಿ ಹೆಸರೇನು? ಬ್ರೋ ನಮ್ಮ ಫ್ಯಾಮಿಲಿ ಹೆಸರು ಹಳೆಕೋಟೆ ಅಂತ, ಹಳೆಕೋಟೆಯವ್ರ ಮನೆ ಅಂತಾರೆ, ನಮ್ಮ ಸರ್ನೇಮ್ ಬಂದು ಅದೇ. ನೆಕ್ಸ್ಟ್ ಕ್ವಶನ್ ಬಂದು ಗಣೇಶ್ HR ಅನ್ನೋರ್ದು, ಅಣ್ಣ ನಿಮ್ದು ಯಾವ ಊರು, ಎಲ್ಲಿದೆ? ನಮ್ಮೂರು ಬಂದು ದಾವಣಗೆರೆ ಡಿಸ್ಟಿಕ್, ಹೊನ್ನಾಳಿ ತಾಲೂಕು, ಕೂಲಂಬಿ ಅಂತ ಗ್ರಾಮ. ನೆಕ್ಸ್ಟ್ ಕ್ವಶನ್ ಬಂದು ಶಾಂತಗೌಡ ಅನ್ನೋರ್ದು, ಅಣ್ಣ ನಿಮ್ಮ ಊರು ಯಾವುದು, ಮತ್ತೆ ಅಣ್ಣ ನಿಮ್ಮ ಮನೆ ಫ್ಯಾಮಿಲಿ ನೇಮ್ ಹೇಳು, ಮತ್ತೆ ಗಾಡಿ ಯಾವ್ಯಾವುದು ಇದೆ ಅಂತ ಹೇಳು. ಅಣ್ಣ ನನ್ನ ಊರು ಬಂದು ದಾವಣಗೆರೆ ಡಿಸ್ಟಿಕ್, ಹೊನ್ನಾಳಿ ತಾಲೂಕು, ಕೂಲಂಬಿ ಅಂತ ಗ್ರಾಮ. ಅದೊಂದು ಇಲ್ಲಿಗೆ ಒಂದು 4 ಸತಿ ಹೇಳಿದೆ. ನಮ್ಮ ಫ್ಯಾಮಿಲಿ ಹೆಸರು ಬಂದು ಹಳೆಕೋಟೆಯವ್ರ ಮನೆ ಅಂತ. ಆಮೇಲೆ ಗಾಡಿ ಯಾವ್ಯಾವ್ದು ಇದೆ ಅಂತ ಕೇಳಿದ್ದೀರಾ. ಗಾಡಿ ಬಂದಣ್ಣ ಒಂದು ಸೋನಾಲಿಕಾ 745 ಇದೆ. ಆಮೇಲೆ ನಮ್ಮದು ಮಿನಿ ಗಾಡಿ ಓಜಾ 40 HP. ಆಮೇಲೆ ಕಾರ್ ಬಂದು i20, ಒಂದು ಪ್ಯಾಷನ್ ಪ್ರೋ ಬೈಕು, ಒಂದು TVS ಸ್ಟಾರ್ ಸಿಟಿ, ಒಂದು NS 200. ಸದ್ಯಕ್ಕೆ ಇಷ್ಟ ಐತಿ, ಮುಂದಕ್ಕೆ ಮಾಡೋಣ ಇನ್ನೊಂದು ಸ್ವಲ್ಪ. ನಮ್ಮ ಶಿಷ್ಯಂದು ಒಂದು ಸೈಕಲ್ ಐತಿ, ಸೈಕಲ್ ಅಲ್ಲ ಅಯಾಬೂಜ, ನಮ್ಮ ಶಿಷ್ಯಂದು ಅಯಾಬೂಜ. ನೆಕ್ಸ್ಟ್ ಕ್ವಶನ್ ಬಂದು ಕರಿಯಮ್ಮ ಅನ್ನೋರ್ದು, ಬ್ರೋ ನಿಮ್ಮ ಎಜುಕೇಶನ್? ನನ್ನ ಎಜುಕೇಶನ್ ಬಂದು BCA ಫೈನಲ್ ಇಯರ್ ಇವಾಗ. ಆಮೇಲೆ ರಾಕ್ ಭರತ್ ಅನ್ನೋರ್ದು ನೆಕ್ಸ್ಟ್ ಕ್ವಶನ್, ಅದೇ ಕ್ವಶನ್ ಅವಾಗ್ಲೇ ಮಾಡಿದ್ದು. ರಾಕ್ ಭರತ್ ಅನ್ನೋರ್ದು 2 ಕ್ವಶನ್ ಕೇಳಿದ್ದಾರೆ. ಬ್ರೋ ನಿಮ್ದು ಫೀಲ್ಡ್ದು ಇನ್ಕಮ್ ಎಷ್ಟು ಬರುತ್ತೆ ಇಯರ್ಲಿ? ಅಣ್ಣ ಇನ್ಕಮ್ ಟೋಟಲ್ ಆಗಿ ಹೇಳೋದು ಅಂದ್ರೆ ಏನೋ ತಕ್ಕ ಮಟ್ಟಿಗೆ ಬರುತ್ತೆ ಬ್ರದರ್. ಆಮೇಲೆ ನೆಕ್ಸ್ಟ್ ಕ್ವಶನ್ ಬಂದು ಶರತ್ ಅನ್ನೋರ್ದು, ಬ್ರೋ ನಿಮ್ಮ ಲವ್ ಸ್ಟೋರಿ ಬಗ್ಗೆ ಹೇಳಿ? ಇಲ್ಲದ ಲವ್ ಸ್ಟೋರಿ ಏನು ಹೇಳೋಣ ಬ್ರದರ್. ನೆಕ್ಸ್ಟ್ ಕ್ವಶನ್ ಬಂದು ಜಗದೀಶ್ ಬಣಕರ್ ಅನ್ನೋರ್ದು, ಅಣ್ಣ ನಿಮ್ಮ ಊರಿ ಬಿಟ್ಟು ಓರಿ ಹಬ್ಬದಲ್ಲಿ ಯಾವ ಊರು ಇಷ್ಟ ಅಂತ? ಅಣ್ಣ ಬಸವಣ್ಣನ ಮೇಲೆ ನನಗೆ ಎಲ್ಲ ಊರಿ ಮೇಲೂ ಪ್ರೀತಿ ಐತಿ. ಆ ಊರು ಇಷ್ಟ, ಈ ಊರು ಇಷ್ಟ ಹಂಗಿಲ್ಲ. ಬಸವಣ್ಣ ಎಲ್ಲರದು ಒಂದೇ. ಓರಿ ಹಬ್ಬ ಬೆಳೆಸ್ರಿ, ಓರಿ ಹಬ್ಬ ಉಳಿಸ್ರಿ ಅಷ್ಟೇ. ನಿಯತ್ತಿನ ಹಬ್ಬ ಮಾಡ್ರಿ, ಜೈ ಓರಿ ಹಬ್ಬ ಅಷ್ಟೇ. ಭೂಮಿಕಾ ಗೌಡ ಕ್ವಶನ್ ಅಂತ ಕೇಳಿ ಹಾಕ್ಬಿಟ್ಟಿದ್ದಾರೆ ಇವರು. ಟೆಲ್ ಅಬೌಟ್ ಯುವರ್ ನೇಟಿವ್ ಅಂಡ್ ಫ್ರೆಂಡ್ಶಿಪ್ ವ್ಲಾಗ್ ಆಫ್ ಮೋಹನ್ ಅಂಡ್ ಬ್ಲಾಕ್ ಟೈಗರ್ ಅಂತ. ಟೆಲ್ ಅಬೌಟ್ ಯುವರ್ ನೇಟಿವ್ ಅಂದರೆ ನಮ್ಮೂರು ತುಂಬ ಪೀಸಾಗೈತೆ. ಇನ್ನೇನು ಹಳ್ಳಿ, ಎಲ್ಲ ಹಳ್ಳಿ ಇದ್ದಂಗೆ ಐತಿ. ಕೂಲಂಬಿ ಅಂತ ನಮ್ಮೂರು.
ಫ್ರೆಂಡ್ಶಿಪ್ ವ್ಲಾಗ್ ಅಂದರೆ ಫ್ರೆಂಡ್ಶಿಪ್ ವ್ಲಾಗ್ ನೆಕ್ಸ್ಟ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಬಂದು ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಾದರೆ ನಾನು ಇವನು ನಮ್ಮ ಬ್ಲ್ಯಾಕ್ ಟೈಗರ್ ಎಲ್ಲ ಒಂದೇ ಊರು, ಎಲ್ಲ ಸಂಬಂಧಿಕರೇ, ಎಲ್ಲ ಅಣ್ಣ ತಮ್ಮಂದಿರು. ನಾವು ಬಂದು ಇಷ್ಟಿದ್ದಾಗಿಂದನೂ ಜೊತೆಗದೀವಿ. LKG UKG ಅಲ್ಲ ಮಾಮ ಅಲ್ಲ ಶಿವ. LKG UKG ಇಂದಾನು ಬಂದು ಜೊತೆಗದೀವಿ. ಇವನು ಬಂದು 4 ವರ್ಷ ಗ್ಯಾಪ್ ಆಗಿದ್ದ, ಉಡುಪಿಗೆ ಹೋಗಿದ್ದ, ಆಮೇಲೆ ಮತ್ತೆ ಬಂದು ಇಲ್ಲೇ ಸೇರ್ಕೊಂಡ. ಇಷ್ಟು ಬಂದು ಫ್ರೆಂಡ್ಶಿಪ್. ಎಷ್ಟು ಇರೋ ಟೋಟಲ್ ಫ್ರೆಂಡ್ಶಿಪ್ ಎಷ್ಟು ವರ್ಷ ಆಯ್ತು? ಹುಡ್ದಾಗಿಂದ ಜೊತೆಗದೀವಿ. ನಮ್ಮ ಫ್ರೆಂಡ್ಶಿಪ್ ಬಂದು ಈಗ ಒಂದು 16ರಿಂದ 17 ವರ್ಷ ಫ್ರೆಂಡ್ಶಿಪ್. ಚಿಕ್ಕವರಿದ್ದಾಗಿಂದನೂ ಜೊತೆಗದೀವಿ. ನೆಕ್ಸ್ಟ್ ಕ್ವಶನ್ ಬಂದು ರಕ್ಷಿತಾ ವೈಬಿ, ನೀವು ಅಂಡ್ ನಿಮ್ಮ ತಮ್ಮ ತಂಗಿ ಎಲ್ಲ ಏನೇನು ಸ್ಟಡಿ ಮಾಡ್ತಿದ್ದೀರಾ? ನಾನು ಬಂದು BCA ಫೈನಲ್ ಇಯರ್, ನಮ್ಮ ತಮ್ಮ ಬಂದು ಡಿಪ್ಲೊಮೊ ಯಾವ್ದಲ್ಲೇ ಒಂದು ಗಗನಂದು ತ್ರಿಬಲ್ ಅಲ್ಲಲ್ಲ ಯಾವ್ದಲ್ಲೇ ನಮ್ಮ ಗಗನ ಬಂದು ನಮ್ಮ ದೊಡ್ಡಪ್ಪ ಮಗ. ನಮ್ಮ ತಂಗಿ ಬಂದು ಮೈಸೂರಲ್ಲಿದ್ದಾಳೆ, ಮಹಾರಾಜ ಕಾಲೇಜು, AI ಇಂಜಿನಿಯರಿಂಗು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಇವಾಗ ಬಂದು ಫಸ್ಟ್ ಇಯರ್ ಅವಳು. ಇವನ್ ಬಂದು 6ನೇ ಕ್ಲಾಸು, ನೆಟ್ ಸ್ಕೂಲಿಗೆ ಹೋಗಲ್ಲ ಇವಾಗ. ನಮ್ಮ ಮನೆ ಎಲ್ಲಾರು ಓದಿದಾರ ಗುರು, ಇವನೇ ಓದಕ್ಕಂಗ್ ಮಾಡ್ತಾನೆ. ಏನ್ ಮಾಡ್ತೀರಾ? BCA ಕಣೋ. ನೆಕ್ಸ್ಟ್ ಕ್ವಶನ್ ಬಂದು ಶರಣಪ್ಪ. ನೆಕ್ಸ್ಟ್ ಕ್ವಶನ್ ಬಂದು ಶರಣಪ್ಪ ಅನ್ನೋರ್ದು. ಅಣ್ಣ ನೀನ್ ಫಸ್ಟ್ PUC ಏನ್ ಕಲ್ತಿ? ಅಣ್ಣ ನಾನು ಫಸ್ಟ್ PUC ಇಲ್ಲೇ ನಮ್ಮೂರಲ್ಲೇ ಮಾಡಿದ್ದು, ಗೌರ್ಮೆಂಟ್ ಕಾಲೇಜು, ಸೈನ್ಸ್ ಮಾಡಿದ್ದೆ. ನಾನು ಇವನು ಅವನು ಮೂವರು ಜೊತೆಗೆ ಸೈನ್ಸ್ ಮಾಡಿದ್ವಿ. ನೆಕ್ಸ್ಟ್ ಕ್ವಶನ್ ಬಂದು ಪಾರ್ವತಿ ಅನ್ನೋರ್ದು. ಯಾವ ಕಾಲೇಜ್ ಬ್ರೋ ನಿಮ್ದು? ನನ್ನ ಕಾಲೇಜ್ ಬಂದು ಜೈನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ದಾವಣಗೆರೆ. ನೆಕ್ಸ್ಟ್ ಕ್ವಶನ್ ಬಂದು ಚೇತನ್ ಅನ್ನೋರ್ದು. ಇನ್ಮೇಲೆ ನಮ್ಮ ಮೋನ ಓದ್ತಾನಂತೆ ಕ್ವಶನ್ಸ್ಗಳೆಲ್ಲ ಇಟ್ಕೊಳಪ್ಪ. ಎಲ್ಲಿಂದ ಐತೇಳಿ? ಇಲ್ಲಿಂದ ಚೇತನ್ ಅನ್ನೋರ್ದು. ಚೇತನ್. ನೆಕ್ಸ್ಟ್ ಕ್ವಶನ್ ಬಂದು ಚೇತನ್ ಅಂತ. ವ್ಲಾಗ್ ಯಾವ ಆ್ಯಪಲ್ಲಿ ಎಡಿಟ್ ಮಾಡ್ತೀರಾ? ವ್ಲಾಗ್ ಬಂದು ಕ್ಯಾಪ್ಕಟ್ ಅಲ್ಲಿ, ಇನ್ಸ್ಟಾಗ್ರಾಮಿಗೆ ಆಗಲಿ ಯೂಟ್ಯೂಬಿಗೆ ಆಗಲಿ ಸದ್ಯಕ್ಕೆ ಇವಾಗ ಅದರಲ್ಲೇ ಎಡಿಟ್ ಮಾಡ್ತಿರೋದು. ನೆಕ್ಸ್ಟ್ ಕ್ವಶನ್ ಬಂದು ಅಜಯ್ ಕುಮಾರ್ ಎ ಅಜಯ್ ಅಂತ. ನಿಮಗೆ ಸಿಟಿ ಜೀವನ ಬೆಸ್ಟ್ ಹಳ್ಳಿ ಜೀವನ ಬೆಸ್ಟ್ ಅಂತ ಹಾಕಿದ್ದಾರೆ. ನನಗೆ ಬಂದು ಪಕ್ಕ ಫಸ್ಟ್ ಪ್ರಯಾರಿಟಿ ಬಂದು ಹಳ್ಳಿ. ನಿಮಗಪ್ಪ? ನಿನಗೆ ಹೇಳು ಬಾಯ್ಬಿಟ್ಟು. ಹಳ್ಳಿ ಜೀವನ ಬೆಸ್ಟ್. ನಿನಗೆ ಯಾವ್ದು ಬೇಡಪ್ಪ? ಹೇಳು. ಯಾವ್ದು ನಮ್ಮ ಓನಿಗೆ ಹಳ್ಳಿನೂ ಬೇಡ ಅಂತೆ, ಸಿಟಿನೂ ಬೇಡ ಅಂತೆ, ಕಾಡ್ನಾಗಿರ್ತಾನಂತೆ. ಟೈಗರ್ ಕಾ ಹುಕುಮ್ ಅಂತ ಗೊತ್ತಿಲ್ಲ. ಆಮೇಲೆ ನೆಕ್ಸ್ಟ್ ಕ್ವಶನ್ ಬಂದು ನರೇಶ್ ನರೋ ಅನ್ನೋರ್ದು. ಅಣ್ಣ ನಿಮ್ ಮದುವೆ ಯಾವಾಗ? ಅಣ್ಣ ಇಷ್ಟಿನ್ನು ಚಿಕ್ಕ ವಯಸ್ಸಿಗೆ ಮದುವೆ ಹಾಕೋಣ. ಆಮೇಲೆ ನೆಕ್ಸ್ಟ್ ಕ್ವಶನ್ ಬಂದು ದರ್ಶನ್ ಅನ್ನೋರ್ದು. ಅಣ್ಣ ನಿಮ್ ಜೀವನದ ಗುರಿ ಏನು? ಹಾಗೆ ಮತ್ತೆ ನಿಮ್ಮ ಹೊಲದಲ್ಲಿ ಹಳೆ ಪದ್ಧತಿಯ ಸಾವಯವ ಕೃಷಿ ಮಾಡಿ ವಿಡಿಯೋಸ್ಗಳನ್ನ ಹಾಕಿ. ಅಣ್ಣ ನಮ್ಮ ಜೀವನದ ಗುರಿ ಏನಿಲ್ಲ ಅಣ್ಣ, ನಂದು ರೈತಾಪಿನೇ ನನ್ನ ಜೀವನದ ಗುರಿ. ಅದರಿಂದನೇ ಜೀವನ ಸಾಗಿಸ್ಬೇಕು, ಅದೇ ಮಾಡೋದು ನಾನು. ಹುಟ್ಟಿರೋದು ಮಣ್ಣಗೆ, ಸಾಯೋದು ಮಣ್ಣಗೆ. ಆಮೇಲೆ ನಿಮ್ಮ ಹೊಲದಲ್ಲಿ ಹಳೆ ಪದ್ಧತಿಯ ಸಾವಯವ ಕೃಷಿ ಮಾಡಿ ಅಂತ ಹೇಳ್ತಿದ್ದೀರಾ. ಅಣ್ಣ ನೀವು ಹೇಳೋದ್ರಲ್ಲಿ ತಪ್ಪಿಲ್ಲ, ಕರೆಕ್ಟ್ ಐತಿ. ಆದರೆ ಸಾವಯವ ಕೃಷಿ ಪದ್ಧತಿ ಮಾಡಿದರೆ ನಡೆಯಲ್ಲ ಅಣ್ಣ. ಭತ್ತ ಅಂತೂ ಯಾಕೆ ಕಾರಣಕ್ಕೂ ನಡೆಯಲ್ಲ. ಸಾವಯವ ಕೃಷಿ ಪದ್ಧತಿ ಮಾಡಿದ್ರೆ ನಾವೇ ಸತ್ತೋಗ್ಬೇಕಾಗತ್ತಿ. ಒಂದು ಅಂದ್ರೆ ಅಣ್ಣ ಭತ್ತದ್ದು ತುಂಬ ಖರ್ಚು. ಈಗಿನ ಔಷಧಿಗಳಿಗೆಲ್ಲ ಅಡಾಪ್ಟ್ ಆಗ್ಬಿಟ್ಟವು ನೆಲಗಳು. ನಾವೀಗ ಹಳೆ ಪದ್ಧತಿನ ಗೊಬ್ಬರ ಹಾಕೋದು, ಸಗಣಿ ಗೊಬ್ಬರ, ಅದೆಲ್ಲ ನೆಡ್ಲಿಲ್ಲದ ಕೆಲಸ. ಅಸಾಧ್ಯದ ಕೆಲಸ. ಬೇಕಿದ್ರೆ ತೋಟಗಳಿಗೆ ಏನಾದ್ರು ಹೇಳ್ರಿ ಸಾವಯವ ಕೃಷಿ ಮಾಡ್ರಿ ಅಂತ, ಅದ್ರಿಗೆ 0 ಕಲ್ಟಿವೇಶನ್ ಮಾಡ್ಬೋದು. ಅಲ್ಲ, ಇದು ಸರ್ಕಾರಿ ಗೊಬ್ಬರಗಳನ್ನ ಏನು ಹಾಕ್ಲಿಲ್ದಂಗೆ ಆರ್ಗಾನಿಕ್ ಗೊಬ್ಬರ ಬಳಸಿ ಮಾಡ್ಬೋದು. ಅದನ್ನ ಬೇಕಿದ್ರೆ ಮಾಡ್ಬೋದು. ಭತ್ತ ಮಾತ್ರ ಯಾವುದೇ ಕಾರಣಕ್ಕೂ ಸಾವಯವ ಕೃಷಿ ಮಾಡಕ್ಕಾಗಲ್ಲ. ಮಾಡಿದ್ರೆ ಇಳುವರಿ ಬರಲ್ಲ. ಅಂತ ಇಳುವರಿ ಬರಲ್ಲದ ಬೆಳೆ ಬೆಳೆದು ನಾವೆಲ್ಲಿಗೆ ಹೋಗೋಣ? ಸಾವಯವ ಕೃಷಿ ಅಂದ್ರೆ ಇವಾಗಿಂದ ಇದರಲ್ಲಿ ಆಗ್ಲೇದ ಕೆಲಸ ಅಣ್ಣ, ಅಸಾಧ್ಯ. ನನಗನ್ಸಿದ ಪಟ್ಟಿಗೆ, ನನಗನ್ಸಿದ ಅನುಭವದಲ್ಲಿ. ಈ ವ್ಲಾಗ್ ಬಂದು ಇಷ್ಟು. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದಿಷ್ಟು ಬಂದು Q&A ವ್ಲಾಗ್ ಆಗಿರುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವ್ಲಾಗ್ ಬಂದು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಒಂಚೂರಾದ್ರೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ, ಒಂದು ಶೇರ್ ಮಾಡ್ರಿ, ಒಂದು ಸಬ್ಸ್ಕ್ರೈಬ್ ಮಾಡ್ರಿ. ಹೇಳ್ರ ನೀವಲ್ಲಿ ಲೈಕ್ ಅಂಡ್ ಶೇರ್ ಅಂಡ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದ್ರೆ. ನಮ್ಮ ಫ್ಯಾಮಿಲಿ ಹೆಸರು ಬಂದು ಕಿರಣ್. ಕಿತ್ತೋಗಿರೋ